Excel Techno School, Guruvayanikere, Venuru. Admission open now. ರಾಜಕೀಯ ಹೊರತುಪಡಿಸಿರ್ಬೇಕು ಅಂತ ಸರ್ ಈ ಸಹಕಾರಿ ರಂಗ ರಾಜಕೀಯ ಹೊರತುಪಡಿಸಿರ್ಬೇಕು ಅಂತ ಅಪೇಕ್ಷೆ ಜನರು. ನಂಗೆ ಆಗೋಲ್ಲ, ಹೊರತುಪಡಿಸಿ ಮಾಡ್ಲಿಕ್ಕೆ ಆಗೋಲ್ಲ. ಒಳಗೊಂಡನೇ ಆಗೋದ್ರ ಅದು, ಹೊರತುಪಡಿಸಿಲ್ಲ. ಮತ್ ನೀವು ಯಾರಿಗಾರ ಹೊಸ ಅವ್ರಿಗೆ ಅದ ಐಡಿಯಾ ಅವ್ರಿಗೆ ಗೊತ್ತಾಗಲ್ಲ ಅದು ಸಿಸ್ಟಮ್. MLA-ಗಳು MLC-ಗಳೇ ಆಗ್ಬಿಟ್ರಲ್ಲ ಸರ್ ಜಾಸ್ತಿ. ಏನ್ ಮಾಡ್ಲಿಕ್ಕೆ ಆಗೋಲ್ಲ, ವ್ಯವಸ್ಥೆ ಹಂಗಿದೆ, ಸಿಸ್ಟಮ್ ಹಂಗಿದೆ. ಅದ್ರ ಬಿಟ್ಟು ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಯಾವುದೇ ಪಕ್ಷ ಬರ್ಲಿ, ಯಾವುದೇ ಸರ್ಕಾರ ಬರ್ಲಿ, ಅದನ್ನ ಹೊರತುಪಡಿಸಿ ಏನು ಮಾಡ್ಲಿಕ್ಕೆ ಆಗೋಲ್ಲ. ಮಂತ್ರಿ ಸ್ಥಾನ ಕಳ್ಕೊಂಡಿರೋ ರಾಜಣ್ಣವ್ರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅನ್ನೋದು ತಮ್ಮ ಒತ್ತಾಯ ಏನಾದ್ರು ಇದೆಯಾ? ಇಲ್ಲ, ಇನ್ನು ಕರೆದಿಲ್ಲ. ನೋಡೋಣ, ಚರ್ಚೆ ಬಂದಾಗ ಅವಾಗ ಯಾವ ಕಡೆ ದಿಕ್ಕಿ ಕಡೆ ಸಾಗ್ತದೆ ನೋಡ್ಬೇಕಲ್ಲ. ಅದು ಚರ್ಚೆ ಮೀಟಿಂಗ್ ಭೇಟಿ ಮಾಡಿ ಮನವಿ ಮಾಡಿದ್ರು ಅಂತ ಇಲ್ಲ. ನಮಗ್ ಮನವಿ ಮಾಡೋದೇನು ಅವ್ರು ಮಾಡೋ CM-ಗೆ ಮಾಡ್ಬೇಕು, ನಮಗೇನು ಅವಶ್ಯಕತೆ ಇಲ್ಲ. ಚುನಾವಣೆಗೆ ಹೋಗ್ತಾ ಇದ್ದೀರಿ, ITBT ನವರೇ ಕೃಷಿ ಸಂಖ್ಯೆ ಹಿಡ್ಕೊಂಡು ರಸ್ತೆಗಳಿಗೆ ಗುಂಡಿ ಮುಚ್ತಾ ಇದ್ದಾರೆ ಸರ್. ಬೆಳ್ಳೂರು ಎಲ್ಲಾ ಸರ್ಕಾರದಲ್ಲಿ ಗುಂಡಿ ಮುಚ್ಚುದು, ಗುಂಡಿ ತಗ್ನಲ್ಲಿ ಗಿಡ ನೆಟ್ಟುದು ಎಲ್ಲಾ ಸರ್ಕಾರದಲ್ಲಿ ಆಗಿದೆ. ಅದು ಹಿಂದಿನ 20 ವರ್ಷ ಇತಿಹಾಸ ತೆಗೆದು ನೋಡ್ರೆ ಅದು ಎಲ್ಲಾ ಕಡೆ ಆಗಿದೆ. ನಮ್ಮ ಸರ್ಕಾರದಾಗ ಅಷ್ಟ ಆಗಿದೆ ಅಂತ ಏನಿಲ್ಲ. ಅವಾಗೂ ಟ್ವೀಟ್ ಮಾಡಿದ್ದಾರೆ ITBT ಅವರು. BJP ಸರ್ಕಾರದಾಗ ಮಾಡಿದ್ದಾರೆ, ಹಿಂದಿನ JDS ಸರ್ಕಾರದಾಗ ಮಾಡಿದ್ದಾರೆ, ನಮ್ ಸರ್ಕಾರ ಮಾಡ್ತಾರೆ. ಮುಂದಿನ ಯಾವುದೇ ಸರ್ಕಾರ ಬಂದ್ರು ಇದ್ ನಿರಂತರ. ಆದ್ರೂ ನಾವು ಅದು ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸರ್ಕಾರ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ಜನರಿಗೆ ಒಂದು ಕಲ್ಪನೆ ಮೂಡಿಸಿದ್ರೆ ಏನೋ ಬಂದ್ರೆ ಬೆಂಗಳೂರಿನೇನೋ ಮಾಡ್ತಾರೆ ಅಂತ. ಬಿಯಾಂಡ್ ಬೆಂಗಳೂರು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇದೇ ಪರಿಸ್ಥಿತಿ ಆಯ್ತಲ್ಲ ಅಂತ. ಇಲ್ಲ ನೋಡಿ, ಬಹಳಷ್ಟು ದೊಡ್ಡದಿದೆ ರಾಜ್ಯ ಕರ್ನಾಟಕ. ಒಂದ್ ಯಾವ್ದೋ ರಸ್ತೆಯಲ್ಲಿ ಆಗಿದ್ದು ಇಡೀ ರಾಜ್ಯದ ಸಮಸ್ಯೆ ಆಗೋಲ್ಲ. ಜೊತೆ ಯಾವ್ದೋ ಬೆಂಗಳೂರು ಒಂದು ಭಾಗದ ಸಮಸ್ಯೆ ಇಡೀ ಬೆಂಗಳೂರು ಸಮಸ್ಯೆ ಆಗೋದಿಲ್ಲ. ಅದ್ ನೋಡ್ಬೇಕು, ಅದೇ ಅವ್ರು ಮಾಡುವಂತ ರಸ್ತೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ABC ಕ್ಯಾಟಗರಿಯಲ್ಲಿ ರಸ್ತೆ ಬರ್ತಾವ. A ಪ್ರಯಾರಿಟಿ ಫಸ್ಟ್ ಕೊಡ್ಬೇಕು ನಾವು, B, C ಹಿಂಗೆಲ್ಲ ಇರ್ತವೆ. ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಅವ್ರು ಎಚ್ಚೆತ್ತುಕೊಳ್ಬೇಕು, ನಾವಲ್ಲ. ಸುಮಾರು ದೊಡ್ಡದಾಗಿದೆ ಅದು ಏರಿಯಾ. ಒಬ್ಬ ಮಂತ್ರಿಗೆ ನೋಡ್ಲಿಕ್ಕೆ ಆಗೋಲ್ಲ, ಒಬ್ಬ ಶಾಸಕರು ಕೂಡ ನೋಡಕ್ ಆಗೋಲ್ಲ. ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ 200 ಹಳೆಯದ ಪ್ರಕಾರ 200 BBMP ವಾರ್ಡ್ ಇದೆ. ಅಲ್ಲಿ ಸುಮಾರು ಒಂದೊಂದಕ್ಕೂ ಇಂಜಿನಿಯರ್ಗಳು ಅದಾರ, ಅವ್ರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಅದಾರ. ಅವ್ರಂದ ತಕ್ಷಣ ಮಾಡೋಂತ ಮಾಡಿದ್ರೆ ಸರಿ ಆಗ್ತದೆ. ಅದು ನೇತೃತ್ವ DCM ಅವ್ರ ನೇತೃತ್ವ ಇದೆ. ಅದಕ್ಕೆ ಎಲ್ಲೇ ಅಷ್ಟೊಳಗಡೆ GBA ಚುನಾವಣೆಗೆ ಬಿ ಫಾರಂ ಕೂಡ ಅವಕಾಶ ನಿಮಗೆ ಸಿಗ್ಬೋದಾ? KPCC ಅಧ್ಯಕ್ಷರಾಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಈಗ ನಮ್ದು ಯಾರ ಅಧ್ಯಕ್ಷ ಆಗಲಿ ಬಿಡ್ಲಿ, ಬೆಂಗಳೂರಿಗೆ ಮಾತ್ರ ಅವರೇ ಅದಕ್ಕೆ DK ಶಿವಕುಮಾರ್ ಅವರು ಸಂಪೂರ್ಣ ಜವಾಬ್ದಾರಿ ಅವ್ರಿಗೆ. DCM ಇದ್ದಾರೆ, ಉಸ್ತುವಾರಿ ಇದ್ದಾರೆ, ಮತ್ತೆ ಅದನ್ನೆಲ್ಲ ಪ್ಲಾನ್ ಮಾಡಿದ್ರು ಅವರು. ನಮ್ಗೆ ಏನು ಗೊತ್ತಿಲ್ಲ, ಬೀನು ಗೊತ್ತಿಲ್ಲ. ಈಗ ಯಾರಿಗಾರ ನೀವು ಜವಾಬ್ದಾರಿ ಕೊಟ್ರೆ ಏನ್ ಮಾಡೋರು ಅವರು? ಅವ್ರಿಗೆ ಐಡಿಯಾ ಐತಿ ಹೆಂಗೆ ಏನೋ, ಯಾರು ಎಲ್ಲಿ ಸೇರಿಸ್ಬೇಕು, ಯಾವ ಕಡೆ ಈ ಕಡೆ ಆ ಕಡೆ ಎಲ್ಲ ಅವ್ರು ಮಾಡಿದ್ದಾರೆ. ಮತ್ತು ಮುಂಚೆಯಿಂದ ಅವರು 40 ವರ್ಷದಿಂದ ಬೆಂಗಳೂರನ್ನ ಅವ್ರಿಗೆ ಐಡಿಯಾ ಇದೆ. ಇಲ್ಲ, ಜವಾಬ್ದಾರಿ ಅಷ್ಟೇ. ಸೋಲು ಗೆಲುವು ಪಕ್ಷದ ಅದು ಎಲ್ಲ, ಎಂಟೈರ್ ಪಾರ್ಟಿ ಎಂಟೈರ್ ಪಾರ್ಟಿ ಯಾರ ಜವಾಬ್ದಾರಿ ಅವ್ರದ್ದು. ಎಲ್ಲಾ ಜವಾಬ್ದಾರಿ ಅವ್ರದೇ. ಸೋಲನ್ನ ಪಾರ್ಟಿ ತಗೋಬೇಕ, ಒಬ್ಬರೇ ಹಾಕೋದು. ಎಂಟೈರ್ ಜವಾಬ್ದಾರಿ ಪಾರ್ಟಿದು. ಅದ್ರ ಗೆಲ್ಸು ಜವಾಬ್ದಾರಿ ನೇತೃತ್ವ ಹೌದು. ಸೋಲು ಗೆಲ್ಲುವುದೇನು ನಮ್ಮ ಕೈಲಿಲ್ಲ, ಜನರ ಕೈಲಿದೆ. ಒಬ್ಬರಿಗೆ ಜವಾಬ್ದಾರಿ ಮಾಡಕ್ಕಾಗಲ್ಲ. ಹೋಲ್ ಪಾರ್ಟಿ ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.